ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಇದೇ ಮೇ ಅಂತ್ಯದ ಒಳಗಡೆ ಏನೋ ಒಂದು ಬೆಳವಣಿಗೆ ಆಗಿಬಿಡುತ್ತೆ. ಎಲ್ಲದಕ್ಕೂ ಕೂಡ ಒಂದು ಇತಿಶ್ರೀಯನ್ನು, ರಾಜ್ಯದ ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲಗಳನ್ನು, ನಾಯಕತ್ವದ ವಿಚಾರದ ಗೊಂದಲಗಳನ್ನು, CM ಗಾದಿಯ ಗೊಂದಲವನ್ನು ಎಲ್ಲವನ್ನೂ ಕೂಡ ಹೈಕಮಾಂಡ್ ಬಗೆಹರಿಸುತ್ತೆ ಅನ್ನುವಂಥದ್ದು ಒಂದು ಕಡೆಯ ಚರ್ಚೆಯಾದರೆ, ಮತ್ತೊಂದು ಕಡೆ ವಿಪಕ್ಷವಾದಂತಹ BJP ಪಾಳೆಯದಲ್ಲೂ ಕೂಡ ಮೇ ಒಳಗಡೆ ಒಂದು ಬಹುದೊಡ್ಡ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಎಲ್ಲ ಕಡೆಯೂ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ. ಏನು ಬೆಳವಣಿಗೆ ಆಗಬಹುದು BJPಯಲ್ಲಿ ಅನ್ನುವಂಥ ಚರ್ಚೆ. ಎಸ್, ರಾಜ್ಯದ BJPಯಲ್ಲಿ ಸ್ಥಳೀಯ ಮಟ್ಟದಲ್ಲಿ ನಾಯಕತ್ವ ಬಹಳ ಸ್ಟ್ರಾಂಗ್ ಆಗಿಲ್ಲ ಅನ್ನುವಂಥ ಮಾತುಗಳು ಪದೇ 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 ಕೇಳಿ ಬರ್ತಾನೆ ಇದೆ. ಅದರಲ್ಲೂ ಕೂಡ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗೇನಿದ್ದಾರೆ, ಇವರ ನಾಯಕತ್ವವನ್ನು ಬಹಳಷ್ಟು ಜನ ಒಪ್ಕೊಳ್ತಾ ಇಲ್ಲ. ಅಂದರೆ BJP ಪಾಳೆಯದಲ್ಲೇ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ತಾ ಇಲ್ಲ ಅನ್ನುವಂಥ ಚರ್ಚೆಗಳು, ಅವರಲ್ಲೇ ಒಂದಷ್ಟು ಅಸಮಾಧಾನಗಳಿದೆ. ಈ ಮಧ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಪಕ್ಷವನ್ನು ಸರಿಯಾಗಿ ಸಂಘಟಿಸ್ತಾರೆ, ಯಾರು ಸಮರ್ಥವಾದಂಥ ರೀತಿಯಲ್ಲಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ, ಸಮರ್ಥವಾದಂಥ ವಿಪಕ್ಷವಾಗಿ ಆಡಳಿತ ಪಕ್ಷವನ್ನು ಕಟ್ಟಾಕುವಂಥ ಕೆಲಸವನ್ನು ಮಾಡ್ತಾರೆ, ಇದು ಗೊಂದಲ. ಈ ಒಂದು ಜಟಾಪಟಿಯಲ್ಲಿ ವಿಪಕ್ಷ ನಾಯಕ R ಅಶೋಕ್ ಅವರು ಒಂದು ಕಡೆ, ಅವರ ಗುಂಪು ಒಂದು ಕಡೆ, BY ವಿಜಯೇಂದ್ರ ಅವರು ಒಂದು ಕಡೆ, ಇದೆಲ್ಲ ಗೊಂದಲಗಳು ಕೂಡ ಇದೆ. ಈ ಮಧ್ಯೆ 2028 ಚುನಾವಣೆಯನ್ನು ತಲೆಯಲ್ಲಿಟ್ಕೊಂಡಿರುವಂತಹ BJP ಹೈಕಮಾಂಡ್ ಸರಿಯಾದಂಥ ರೀತಿಯಲ್ಲಿ BJP ಪಕ್ಷವನ್ನು ಸಂಘಟಿಸಿ ಈ ಬಾರಿ ಶತಾಯಗತಾಯ ಅಧಿಕಾರವನ್ನು ಹಿಡಿಯಬೇಕು. ಅಂದರೆ NDA ಮೈತ್ರಿಕೂಟ, JDS ಕೂಡ ಇವರ ಒಟ್ಟಿಗೆ ಇರುತ್ತೆ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಆದರೆ ಈ ಒಂದು BY ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಅನ್ನುವಂಥದ್ದು ಬಹಳಷ್ಟು ಬಾರಿ ಚರ್ಚೆಗೆ ಬಂದಂಥದ್ದು. ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರ ಇಳಿಯೋದಿಲ್ಲ. BY ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ರಾಜ್ಯಕ್ಕೆ ಸಾಲು ಸಾಲು ಹೈಕಮಾಂಡ್ ನಾಯಕರ ಭೇಟಿಯಾಗುತ್ತೆ. ಪ್ರಧಾನಿ ಮೋದಿ ಅವರು ಬರ್ತಾರೆ. ಅದಕ್ಕೂ ಮುನ್ನ ಹಿಂದಿನ ದಿವಸ ಅಂದರೆ BS ಯಡಿಯೂರಪ್ಪನವರ ಸಾರ್ಥಕ 50 ವರ್ಷಗಳು, 5 ದಶಕಗಳ ರಾಜಕೀಯ ಜೀವನವನ್ನು ಸಂಭ್ರಮಿಸುವಂಥ ಒಂದು ಸಮಾವೇಶವನ್ನು ಚಿತ್ರದುರ್ಗದಲ್ಲಿ ಮಾಡಿದ್ರು. BS5 ಅಭಿಮಾನೋತ್ಸವ ಅನ್ನುವಂಥದ್ದು ತಮಗೆಲ್ರಿಗೂ ಗೊತ್ತೇ ಇದೆ. ಇಡೀ ಎಲ್ಲ ರಾಜ್ಯದ ಎಲ್ಲ ಮಠಮಾನ್ಯಗಳ ಪೂಜ್ಯ ಶ್ರೀಗಳೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಅವತ್ತು ಉಪಸ್ಥಿತರಿದ್ದರು. ಅದು ಸಾಧ್ಯ ಇಲ್ಲ, ನಿಮಗೆಲ್ರಿಗೂ ಗೊತ್ತೇ ಇದೆ. ಒಬ್ಬರ ಪೀಠ ದೊಡ್ಡದು, ಒಬ್ಬರ ಪೀಠ ಚಿಕ್ಕದು ಅನ್ನುವಂಥ ಈ ತಾರತಮ್ಯಗಳ ಮಧ್ಯದಲ್ಲಿ ಎಲ್ಲ ಪೀಠಾಧಿಪತಿಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಬಂದಂಥ ಎಲ್ಲರೂ ಕೂಡ ಹೊಗಳಿ ಎಲ್ಲ ಕ್ರೆಡಿಟ್ಸ್ಗಳನ್ನು, ಶ್ರೇಯಸ್ಸನ್ನು ಎಲ್ಲವನ್ನು ಕೊಟ್ಟಂಥದ್ದು ಯಡಿಯೂರಪ್ಪನವರಿಗೆ. ಅಮಿತ್ ಶಾ ಅವರು ತಮ್ಮ ಮಾತನಲ್ಲಿ ಹೇಳುತ್ತಾರೆ, ಇದೆಲ್ಲವೂ ಕೂಡ ಸಾಧ್ಯ ಆಗಿದ್ದು BS ಯಡಿಯೂರಪ್ಪನವರಿಂದ ಮಾತ್ರವೇ ಅನ್ನುವಂಥ ಒಂದು ಹೊಗಳಿಕೆಯ ಮಾತುಗಳನ್ನು ಅಮಿತ್ ಶಾ ಅವರು ಕೂಡ ಹಾಡ್ತಾರೆ. ಇದೆಲ್ಲವೂ ಕೂಡ ಅಂದರೆ ಸಮಾವೇಶದ ಅಷ್ಟು ಯಶಸ್ಸು BY ವಿಜಯೇಂದ್ರ ಅವರಿಗೆ ಇನ್ನಷ್ಟು ಬೂಸ್ಟ್ ಮಾಡಿದ ಹಾಗೆ, ಬೂಸ್ಟ್ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. 25 ಅಂದರೆ ಮೇ 25ರ ಒಳಗಡೆ ಮತ್ತೊಮ್ಮೆ ಅಂದರೆ ಇನ್ನೊಬ್ಬರು ನಾಯಕರು, ಹೈಕಮಾಂಡ್ನ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಿಬಿನ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ನಿತಿನ್ ನಿಬಿನ್ ಅವರು ಬಂದಂಥ ನಂತರದಲ್ಲಿ 25ರ ಒಳಗೆ ಕೋರ್ ಕಮಿಟಿ ರಚನೆ ಕೂಡ ಆಗಲಿಕ್ಕಿದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. BJPಯ ಕೋರ್ ಕಮಿಟಿ ಅನ್ನುವಂಥದ್ದು ಏನಿದೆ, ಇದರಲ್ಲಿ ನಾವು ಇರಬೇಕು ಅನ್ನುವಂಥ ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದಾರೆ, ನಿರೀಕ್ಷೆ ಬಹಳಷ್ಟು ಜನಕ್ಕಿದೆ. ಅಂದರೆ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಯೋದಿಲ್ಲ, ಅವರ ನೇತೃತ್ವದಲ್ಲಿಯೇ BJP ಮುನ್ನಡೆಕೊಂಡು ಹೋಗುತ್ತೆ. ಅವರೇ ಪಕ್ಷವನ್ನು ಸಂಘಟಿಸ್ತಾರೆ. 28ರ ತನಕವೂ ಕೂಡ ಅವರೇ ಇರ್ತಾರೆ. ಅವರದ್ದೇ ನೇತೃತ್ವದಲ್ಲಿ BJP ಪಕ್ಷ ಹೋಗಬೇಕು, ಅವರೇ ಸಂಘಟನೆ ಮಾಡ್ತಾರೆ, ಅವರೇ ಅಧಿಕಾರಕ್ಕೆ ತರುವಂಥ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಕೋರ್ ಕಮಿಟಿಯಲ್ಲಿ ನಾವು ಇರಬೇಕು ಅಂದರೆ ಹಾಲಿ ಇರುವಂತಹ ಸದಸ್ಯರ ಕೆಲವರಿಗೆ ಕೊಕ್ಕೊಡಲಾಗುತ್ತೆ, ಹೊಸ ಮುಖಗಳಿಗೆ ಮಣೆ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕೋರ್ ಕಮಿಟಿಯಲ್ಲಿ ನಮ್ಮನ್ನೂ ತಗೊಳ್ಳಿ, ನಾವು ಬರ್ತೇವೆ ಅನ್ನುವಂಥ ಆಕಾಂಕ್ಷಿಗಳು ಸಂಸದರಾದಂಥ ಜಗದೀಶ್ ಶೆಟ್ಟರ್, ಕೇಂದ್ರ ಸಚಿವರಾದಂಥ V ಸೋಮಣ್ಣ, ಶೋಭಾ ಕರಂದ್ಲಾಜೆ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ V ಸುನಿಲ್ ಕುಮಾರ್, ಕಾರ್ಕಳದ ಶಾಸಕರು, ಇವರೆಲ್ಲರೂ ಕೂಡ ಬಹಳ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಕೋರ್ ಕಮಿಟಿಯಲ್ಲಿ ನಾವಿರಬೇಕು ಅಂದರೆ ಒಂದರ್ಥದಲ್ಲಿ ಫ್ರಂಟ್ ಲೈನಲ್ಲಿ ಇರ್ತಾರೆ. ಟಾಪ್ ಲೈನ್ ಅನ್ನುವಂಥದ್ದು ಏನು ಹೇಳ್ತಾರೆ ಪಕ್ಷದಲ್ಲಿ, ಅದು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಾಗ ಅದು ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋದ್ರಲ್ಲಾಗಿರಬಹುದು, ಬೇರೆ ಬೇರೆ ಸ್ಥಾನಗಳನ್ನು ಅಲಂಕರಿಸೋದಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವರ ಲೆಕ್ಕಾಚಾರಗಳಿದೆ. ಹೀಗಾಗಿ BJP ಪಾಳೆಯ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು.
ಅಂದರೆ ಇವರೇನು ಮಧ್ಯ ಕರ್ನಾಟಕದಲ್ಲಿ ಚಿತ್ರದುರ್ಗದ ಸಮಾವೇಶ ಮಾಡಿದ್ರು, ಇದು ಒಂದರ್ಥದಲ್ಲಿ BSY ಅಭಿಮಾನೋತ್ಸವ ಅನ್ನುವಂಥದ್ದಿದ್ರೂ ಕೂಡ ಅದರ ಹಿಂದೆ ಬೇಕಾದಷ್ಟು ರಾಜಕೀಯ ಸಮೀಕರಣಗಳು, ರಾಜಕೀಯ ಲೆಕ್ಕಾಚಾರಗಳೆಲ್ಲವೂ ಕೂಡ ಇತ್ತು. ಯಾಕೆ ಅದರ ನೇತೃತ್ವವನ್ನು ವಹಿಸಿದಂಥವರು ಗೋವಿಂದ ಕಾರಜೋಳ ಅವರು, ಅಹಿಂದ ಸಮುದಾಯದವರು, ಪ್ರಬಲ ನಾಯಕರವರು, ಇವರನ್ನು ಇಟ್ಕೊಂಡು ಸಮೀಕರಣ ಹೊಸದಾಗಿ ಇಟ್ಕೊಂಡಿದ್ದಂಥದ್ದು ಇವರು ಹಿಂದ ಅನ್ನುವಂಥ ಲೆಕ್ಕಾಚಾರ, ಹಿಂದುಳಿದ ವರ್ಗದವರು ಮತ್ತು ದಲಿತರ ಮತಗಳನ್ನು BJP ತನ್ನದಾಗಿಸಿಕೊಳ್ಳುವಂಥ ಒಂದು ರಾಜಕೀಯ ಸಮೀಕರಣ ಲೆಕ್ಕಾಚಾರದಲ್ಲಿತ್ತು. ಮತ್ತು ಸ್ಥಳೀಯ ಮಟ್ಟದ ನಾಯಕತ್ವವನ್ನು ಶಕ್ತಿಯುತವಾಗಿ ಮಾಡಬೇಕು, BY ವಿಜಯೇಂದ್ರ ಅವರೇ ಎಲ್ಲವೂ ಕೂಡ ಅವರನ್ನೇ ಒಪ್ಕೊಳ್ಬೇಕು, ಬದಲಾವಣೆ ಸಾಧ್ಯವೇ ಇಲ್ಲ, ಅಸಮಾಧಾನಗಳು ಬೇಡ, ಗೊಂದಲಗಳು ಬೇಡ, ಜಟಾಪಟಿಗಳು ಬೇಡ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು BSY ನಂತರದಲ್ಲಿ BY ವಿಜಯೇಂದ್ರ ಅವರೇ ಸಮರ್ಥವಾದಂಥ ನಾಯಕರು ಅನ್ನುವಂಥ ಒಂದು ಸಂದೇಶ ಕೊಡಬೇಕಾಗಿತ್ತು. ಅದರಲ್ಲಿ ಸಫಲರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೇ 25ರ ಒಳಗಡೆ BY ವಿಜಯೇಂದ್ರ ಅವರ ಬದಲಾವಣೆ ಇಲ್ಲ, ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಮತ್ತು ಕೋರ್ ಕಮಿಟಿ ರಚನೆ ಎನ್ನುವಂಥದ್ದು ಏನಾಗುತ್ತಾ ಇದೆ. ಹೀಗಾಗಿ BJP ರಾಷ್ಟ್ರೀಯ ಅಧ್ಯಕ್ಷರು ಬಂದು ಒಂದು ಸಭೆ ಆಗಲಿಕ್ಕಿದೆ. BJP ಪಾಳ್ಯದಲ್ಲೂ ಕೂಡ, ರಾಜ್ಯದ BJP ಪಾಳ್ಯದಲ್ಲೂ ಕೂಡ ಒಂದು ಬಹುದೊಡ್ಡ ಬದಲಾವಣೆ ಆಗಲಿಕ್ಕಿದೆ. ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.